ಮೇಡಮ್ ಕಲೆಕ್ಟ್ ಇವತ್ತು ಗೋದಾವರಿ ಬೀಚ್ ರೆಸ್ಟೋರೆಂಟ್ ಖುಷಿ ಯಾಕಂದ್ರೆ ಒಂದು ಒಳ್ಳೆ ರೆಸ್ಟೋರೆಂಟ್ ಅಂದ್ರೆ ಆಕ್ಚುಲಿ ಊಟ ಯೂಶ್ವಲಿ ಯಾರು ಸಾಮಾನ್ಯವಾಗಿ ಕೊಡಕ ದುಡ್ಡು ಕೊಟ್ಟರು ನಾವು ಸಿಗಲ್ಲ ಅಂಥ ಟೈಮಲ್ಲಿ ಹೊಸ ರೆಸ್ಟೋರೆಂಟ್ಗಳು ಬರ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ತೆಲಂಗಾಣ ಆಂಧ್ರ ಫುಡ್ ಟೈಪ್ ಮಾಡ್ತಾ ಇದ್ದಾರೆ. ನನ್ಗೆ ಗೊತ್ತಿರೋರೆ ಸೊ ಬರೀ ಡೈಮಂಡ್ ಕಲರ್ ಇದ್ದೀವಿ. ಒಳ್ಳೆ ಮನಸ್ಸಿಗೆ ಮಾಡಿ ಹೊಟ್ಟೆ ತುಂಬಿಸಿದ ಸಾಮಾನ್ಯ ಕೆಲಸ ಹೊಟ್ಟೆ ಬಿಟ್ಟು ಊಟ ಟೇಸ್ಟ್ ಆ ಟೇಸ್ಟ್ ಯಾಕಂದರೆ ನೈದು ಮಧ್ಯಾಹ್ನ ಬರ್ತಿರೋ ಟೇಸ್ಟ್ ಆಲ್ವೇಸ್ ದೇವರು ತಗೊಂಡಿದ್ದಾರೆ. ತಿಂಗಳು ನನಗೆ ಅದೇ ಫಸ್ಟ್ ನನಗೆ ಸೌಂಡ್ಸ್ ವೆರಿ ಗುಡ್. ಆ್ಯಂಡ್ ನಿಮಗೆ ಯಾವ ಎಲ್ಲಿ ಹೋಗ್ತೀರಪ್ಪ ಅಂದರೆ ಗೋದಾವರಿ ಹೋಗ್ತೀವಿ ಒಂದು ಫೀಲ್ ಆಫ್ ಕನೆಕ್ಟ್. ಸೊ ಆ್ಯಂಡ್ ಟೇಸ್ಟ್ ಚೆನ್ನಾಗಿರ್ಬೇಕು ಅಂತ ಮಾತಾಡೋದು ಹೇಳೋಕ್ಕೆ ಸೊ ಅವ್ರು ಯಾರು ಕೈಗಳು ನೈಸ್ ಫಾಸ್ಟ್ ಇದೆ ನೋಡಿ ಓಪನ್ ಮಾಡ್ತಿದ್ದಾರೆ. ಎಕಾನಮಿ ಎಷ್ಟು ಚೆನ್ನಾಗಿ ಹೋಗಿ ಹೋಗೋಣ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬರ್ತಿದ್ರು ಅದೆಲ್ಲ ನಾವು ಮಾಡ್ತಾರೆ. ಥ್ಯಾಂಕ್ಸ್ ಜಸ್ಟ್ ಎಂಟರ್ಪ್ರೈಸ್ ಮಾಡಿ ಪ್ರತಿಯೊಬ್ಬರಿಗೂ ಆ್ಯಂಡ್ ಐ ಬಿಲೀವ್ ಇನ್ ದಟ್. ಆಮೇಲೆ ಬಿಸ್ನೆಸ್ ಮಾಡಿ ಇಟ್ಕೊಂಡು ಆಗಬೇಕಪ್ಪ ಜೊತೆಗೆ ಸರ್ವ್ ಮಾಡೋದಿಲ್ಲ, ಸರ್ವಿಂಗ್ ವಿತ್ ಅದರ್ ಪೀಪಲ್ ಹೂ ಬಿಲೀವ್ ಇನ್ ದಿಸ್. ಅದು ನಾನು ಜಾಬ್ ಲೈಫ್ ಜೊತೆಗೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಈ ಗೋದಾವರಿ ರೆಸ್ಟೋರೆಂಟು ಬರೀ ನಾವು ಊಟ ದೋಸೆ ಇಡ್ಲಿ ಬಡ್ಸಕ್ಕಂತಲ್ಲ, ನಮ್ಮ ದೇಶದ ಏನೇನು ಸಂಸ್ಕೃತಿಗಳಿದೆ ಸಂಪ್ರದಾಯಗಳಿದೆ, ಯಾವ ಥರ ನಮ್ಮ ಕರ್ನಾಟಕ ಸಂಪ್ರದಾಯ ಬೇರೆ ನಾಡಕ್ಕೆ ಹೋಗುತ್ತೆ, ಬೇರೆ ಪ್ರಾಂತ್ಯಕ್ಕೆ ಹೋಗುತ್ತೆ, ಆ ಥರ ಬೇರೆ ಪ್ರಾಂತ್ಯದ್ದು ಕಲ್ಚರು ನಮ್ಮ ಸಿಟಿಗೆ ಬರಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಒಂದು ಗೋದಾವರಿ ಅಂತ ಒಂದು ನಮ್ಮ ನದಿ ಗೋದಾವರಿ ನದಿಯ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಮಹಾರಾಷ್ಟ್ರ ಕ್ಯೂಸೀನು, ಆಂಧ್ರ ತೆಲಂಗಾಣ ಕ್ಯೂಸೀನು ಮತ್ತು ಬೆಂಗಳೂರು ಕ್ಯೂಸೀನು ಎಲ್ಲ ಮಿಕ್ಸ್ ಸೇರಿ ನಾವು ಒಂದು ಒಳ್ಳೆ ಪ್ಯೂರ್ ವೆಜಿಟೇರಿಯನ್ ಊಟ ಕೊಡಬೇಕಂತ ಎಲ್ಲ ಪ್ರಾಂತ್ಯದ ಸೇರಿ ಅಂತ ಇದು ಒಂದು ಗೋದಾವರಿ ಅಂತ ಒಂದು ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಇವತ್ತು ಭಾಳ ಖುಷಿ ಅನಿಸ್ತಾ ಇದೆ. ಶಿವಣ್ಣ ಭಾಳ ನನ್ನ ಕ್ಲೋಸ್ ಫ್ರೆಂಡು, ಆತ್ಮೀಯ, ಮತ್ತು ಅವ್ರು ಬಂದು ಇವತ್ತು ಚೀಫ್ ಗೆಸ್ಟ್ ಆಗಿ ಇವತ್ತು ಅವ್ರು ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಅವ್ರ ಕೈಯಿಂದ ನೋಡಿದ್ದೀವಿ, ಅವ್ರ ಕೈಯಿಂದ ಭಾಳ ಒಳ್ಳೆ ಕಾರ್ಯಗಳು ಆಗಿದೆ ಮತ್ತು ಅವ್ರ ಕೈಯಿಂದ ಈ ರೆಸ್ಟೋರೆಂಟ್ ಓಪನ್ ಆಗಿದೆ. ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ರೆಸ್ಟೋರೆಂಟ್ ಬರೋ 2 ವರ್ಷದಲ್ಲಿ ಒಂದು 100 ಬ್ರಾಂಚ್ ಏನು ಓಪನ್ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಖಂಡಿತ ಅದು ಮಾಡ್ತೀವಿ. ಎಲ್ಲ ಏರಿಯಾದಲ್ಲಿ ಒಂದೊಂದು ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಮತ್ತು ಎಲ್ಲ ಮೀಡಿಯಾ ಬಂಧುಗಳು ಧನ್ಯವಾದಗಳು. ತಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು. ಇದು ಒಂದು ಸ್ಟಾರ್ಟ್ ಪ್ರಾರಂಭ ಇವಾಗ ಆಗಿದೆ. ಇನ್ನೂ ಭಾಳ ರೆಸ್ಟೋರೆಂಟ್ಗಳು ಬರುತ್ತೆ. ಇದೊಂದು ಸಿಗ್ನೇಚರ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ಒಂದು ಸ್ಮಾಲ್ ಬ್ರಾಂಚಸ್ ಗೋದಾವರಿ ಎಲ್ಲ ಕಡೆ ಮಾಡ್ತೀವಿ ಅಂತ ನಾವು ಇವಾಗ ನಾವು ನೋಡ್ತಾ ಇದ್ದರೆ ನಮ್ಮ ದೇಶದಲ್ಲಿ ಎಲ್ಲ ನಾವು ವೆಸ್ಟರ್ನ್ ಕಲ್ಚರ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಹೆಸರುಗಳು ಇಲ್ಲಿ ಎಲ್ಲ ವೆಸ್ಟರ್ನ್ ಕಲ್ಚರಿಂದ ಭಾಳ ಪ್ರಭಾವ ಆಗಿದೆ. ನಮ್ಮ ದೇಶ ನಮ್ಮ ನಾಡನುಡಿ ಕಲ್ಚರ್ಗಳು ಭಾಳ ನಾವು ತೊಗೊಳಕ್ಕಾಗಿಲ್ಲ. ಗೋದಾವರಿ ಏನು ಅನಿಸ್ತು ಅಂದರೆ ಭಾಳ ಡಿಫ್ರೆಂಟಾಗಿ ಅನಿಸುತ್ತೆ. ಒಂದು ನದಿಯ ಹೆಸರು ಎಲ್ಲ ಕಡೆ ಹಾರುತ್ತೆ, ಅದು ನೀರು ಕೊಡುತ್ತೆ. ಆ ಹೆಸರು ನಮ್ಗೆ ಭಾಳ ಇಷ್ಟ ಆಯಿತು ಅಂತ ನಾವು ಸೇರ್ಕೊಂಡು ಗೋದಾವರಿ. ಇಲ್ಲಿ ಆಂಧ್ರ ಸ್ಟೈಲು ಇರುತ್ತೆ, ನಿಮಗೆ ಕರ್ನಾಟಕ ಸ್ಟೈಲು ಇರುತ್ತೆ, ಮಹಾರಾಷ್ಟ್ರ ಸ್ಟೈಲು ಇರುತ್ತೆ, ತೆಲಂಗಾಣ ಸ್ಟೈಲ್ ಇರುತ್ತೆ. ಯಾರು ಬಂದರೂ ಗೆಸ್ಟ್ ಬಂದರೂ ಅವ್ರ ಸ್ಟೈಲಲ್ಲಿ ನಾವು ಅಡುಗೆ ಮಾಡಿಕೊಡೋಕ್ಕೆ ನಾವು ಕರೆಕ್ಟಾಗಿದ್ದು. ಅದಕ್ಕೇನೋ ಫಿಕ್ಸ್ ಮಾಡ್ಕೊಂಡಿಲ್ಲ, ಅವರೇ ಬರಬೇಕು ಇವ್ರು ಬರಬೇಕು. ಯಾರು ಬಂದು ಅವ್ರ ಟೇಸ್ಟ್ ಯಾವ ಥರ ಬೇಕಂದ್ರೆ ನಾವು ಪರ್ಸನಲೈಸ್ ತೊಗೊಂಡು ಅವರು ಆ ಥರ ಅವರು ಊಟ ಮಾಡ್ತೀವಿ. ಧನ್ಯವಾದಗಳು.